ಅಣ್ಣ ಎಲ್ಲ ರೆಡಿ ಆಗದೆ. ಸೋಮ ಕೂತ್ಕೊಳ್ಳ ಲೇ, ಇಬ್ಬರಿಗೆ ಕುಡಿಯೋಕೆ ಬೇಜಾರ್ಕಲ್ಲ. ಇಬ್ಬರಿಗೆ ಬೇಜಾರಾಯ್ತದಂತ ಕಸ ಮುಸೆ ಗುಡ್ಸೋರ್ನೆಲ್ಲ ಬಂದು ಕರ್ಕೊಂಡ್ಬಂದು ಕುಡಿಯೋಕಾಯ್ತದ? ಲೇ, ಏತಿ ಅಂದರೆ ಪ್ರೀತಿ ಅಂತೀಯಲ್ಲ, ನಾನು ಹಂಗಲ್ಲಕ್ಕಲ್ಲ ಹೇಳಿದ್ದು. ಈಗ ಪರ್ಸು ಇರ್ಬದ್ರೆ ನಮ್ಮ ಜೊತೆ ಒಂದಾಗವ್ರೆ. ಮಾರಿಗುಡಿ ಮಾಸ್ತಿ ಕೊಪ್ಪಲು ಸೇರ್ಕೊಳ್ಬೇಕೆ. ಸೂರ್ಯ ಮುಳುಗಿದ ಮೇಲೆ ಹಬ್ಬ ಮಾಡೋದೆಯಾ? ಪರ್ಸುಗೆ ಫೋನ್ ಮಾಡಲಾ? ನೋಡ್ಲ ಸೋಮ, ಪರ್ಸು ಲೇ, ಪರ್ಸು ಕಾಲು ಕೆಳಗೆ ನಾವು ಮಾತಾಡ್ತಿರೋದು. ಗೌಡ್ರೆ ಪರ್ಸುನೇ ಮಾತಾಡ್ತಿರೋದು ಹೇಳಿ. ಮತ್ತೆ ಯಾಕ್ಲಾ ಯಮ ಬಂದು ಎದುರಿಗೆ ನಿಂತ್ಕೊಂಡಂಗೆ ಮಾತಾಡ್ತಿದ್ಯಾ? ಲವ್ ಸೋಮ, ಯಮ ಬಂದ್ರು ಒಸೀರು ನಾಳಿಕ್ ಬಾ ಅಂತ ಹೇಳ್ತೀನಿ ಕಲ. ಆದರೆ ಬರೋ ಯಮ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಅಂದಾಗ ಎದೆ ಒಸಿ ಚಲ್ ಅಂತದ ಕಲ. ಯಮನ ಏನ್ಲ ಹೇಳ್ತಾ ಇದೆಯಾ ಪರ್ಸು? ಅದನ್ನೆಲ್ಲ ಬಿಟ್ಟಾಕ್ಲಾ, ಇಬ್ಬರೇ ಇದ್ದೀವಿ, ತಲೆ ಕೆಟ್ಟೋಗದೆ. ಆಯಿಲ್ ಸರ್ವಿಸ್ ಮಾಡಿಸು ಬಾ. ಗೌಡ್ರೆ ಚೆನ್ನಾಗಿರೋ ತಲೆನ ಕೆಡ್ಸ್ಬಿಟ್ಟು ಬಂದೀವನಿ, ಅದಕ್ಕೆ ಹೊಸಿ ವಾರಕ್ಕೆಲ್ಲೂ ಬರೋಕ್ಕಾಯ್ತಿಲ್ಲ. ಅರ್ಥ ಆಯ್ತಿಲ್ಲ ಕಣ್ಲ ಬಾವ, ಏನಾಯ್ತು? ಯಾವುದೋ ಒಂದು ಹಳೆ ಗಾಯ ಕಲ. ಹಳೆ ಗಾಯ ನಿನಗೇನು ಕಮ್ಮಿ ಏನ್ಲ? ನಾಟಿ ಮಾಡೋರಿಂದ ಹಿಡಿದು ಕಟಾವು ಮಾಡೋವರೆಗೂ ಇಂದ್ರಿ, ಚಂದ್ರಿ, ಸುಂದ್ರಿ, ನಿಂಗಿ ಅಂತ ಹೊಸಿ ಜನ ಅವ್ರ. ಅಣ್ಣ ಆ ನಿಂಗಿನ ಇವಾಗ ತಲೆನೋವಾಗಿ ಕೂತಿರೋದು, ಏನೋ ಹೊಸಿ ಚೆನ್ನಾಗವಳೆ ಅಂತ ಮುಡ್ತೆ ಕಟ್ಕೊಂಡು ಬಿಡೋದ. ಅದಕ್ಕೆ ಅವಳನ್ನ ಸಾಯಿಸ್ಬಿಟ್ಟು ಇನ್ನೂ ಕೈ ತೊಳೆದ್ರೆ ನೀರು ಹಾರಲೇ ಇಲ್ಲ. ಅವರಣ್ಣ ಬಂದ್ಬಿಟ್ಟು ನನ್ನ ತಂಗಿ ಎಲ್ಲ ಏಳು, ಇಲ್ಲ ಅಂದರೆ ನನ್ನ ಮಗ ಶಿವಂಗೆ ಹೇಳ್ತೀನಿ ಅಂದ. ಅದಕ್ಕೆ ಅವನು ಹೊಡೆದು ತಂಗಿ ಪಕ್ಕನೇ ಊದ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಶಿವ ಚೇಲ ಗೋಡಂಬಿ ನೋಡ್ಬಿಟ್ಟ, ಹೊಡೆದ್ಬಿಟ್ಟೆ, ಜೀವ ಹೋಗ್ಬಿಡ್ತು. ಲೇ ಪರ್ಸು, ಅದೇ ಒದೆನ ಶಿವಂಗೆ ಒದ್ದಿದ್ದಿದ್ರೆ ನಮ್ಮ 4 ಜನಗಳ ಸಮಸ್ಯೆನೂ ಪರಿಹಾರ ಆಯ್ತಿತ್ತಲ್ಲ. ಅಣ್ಣ ಹೊಸಿ ಸುಮ್ಮನೆ ಇರಿ, ನಂಗೆ ಮೊದಲೇ ದಿಗ್ಲಕ್ಕೆ ಕೂತೈತೆ. ಅಲ್ಲ ಕಣ್ ಬಾವ, ಜೀವ ನಿಜವಾಗ್ಲೂ ಹೊಂಟೈತೇನ್ಲ? ಹ್ಞೂ ಕಲ, ನಮ್ಮ ಹುಡುಗರು ನೋಡ್ಕೊಬಂದು ಹೇಳಿದ್ರು. ಅಷ್ಟರಲ್ಲಿ ಯಾವನೋ ಬಂದ್ಬಿಟ್ಟ ಅಂತ ಎಲ್ಲ ಓಟ್ ಹಾಕಿದ್ಬಿಟ್ಟು. ಥೂ ಈಗಿನ ಕಾಲದ ಹುಡುಗರಿಗೆ ತಾಳ್ಮೆ ಅನ್ನೋದೇ ಇಲ್ಲ ಕಲ. ಜೀವ ಹುಟ್ಸೋಕ್ಕೋ ಉಸ್ರ, ಜೀವ ತೆಗಿಯೋಕ್ಕೋ ಉಸ್ರ. ಹೆಂಗಾದ್ರೆ ಕತೆ? ನಮಗೆ ಅರ್ಜೆಂಟಾಗಿ ಆಗಬೇಕು, ಇಲ್ಲ ಮೂಡ್ ಹೊಂಟೈತೆ ನಾನು. ಲೇ, ಅರ್ಜೆಂಟಾಗಿ ಸೈಟ್ಸ್ ಬೇಕು ಅಂತೇಳಿ ಹಾರ್ಡ್ವೇರ್ ಶಾಪ್ಗೆ ಹೋಗಿ ಕಡಲೆಕಾಯಿ ಬೀಜ ಬೇಕು, ಶೇಂಗಾ ಬೀಜ ಬೇಕು ಅಂತ ಕೇಳಿದ್ರೆ ಸಿಗ್ತದೇನಿಲ್ಲ? ಎಲ್ಲೆಲ್ಲಿ ಏನೇನು ಸಿಗ್ತದೆ ಅಂತ ತಿಳ್ಕೊಂಡಿರ್ಬೇಕು, ಎಲ್ಲೆಲ್ಲಿ ಹೊಡೆದ್ರೆ ಏನೇನು ಆಯ್ತದೆ ಅಂತ ತಿಳ್ಕೊಂಡಿರ್ಬೇಕು. ಸೆರಗ್ ಬಿಚ್ಚೋಕೆ ಮುಂಚೆ ಹೊರಗೆ ನೋಡ್ಬೇಕಂತೆ, ಆಗಲೇ ಬಚಾವಾಗೋದು. ಗೌಡ್ರೆ ನಮ್ಮಪ್ಪ ಅವರೇ ಬಿಡಿ, ಇಂಥ ಎಷ್ಟು ವಿಷಯನ ಮಣ್ಣು ಮುಚ್ಚಿ ನೀರು ಹಾಕಿ ತುಂಬೆ ಗಿಡ ನೆಟ್ಟಿಲ್ವಾ? ಯೋಚನೆ ಮಾಡಬೇಡಿ. ಮತ್ತೆ ಈಟೊತ್ತು ಗಂಟೆ ದಿಗ್ಲಾಯ್ತದೆ ಅಂದವ್ರೆ ಅಲ್ಲ? ಅದು ಆ ಶಿವನ ಹುಡುಗ ಅಲ್ವೇ, ಅದಕ್ಕೆ ಹೊಸಿ ದಿಗ್ಲಾಯ್ತದಕಲ್ಲ. ಪರ್ಸು, ಸತ್ತು ಬಿದ್ದಿದ್ರೆ ಮೇಲೆ ಕಾರ್ನ ಓಡಿಸ್ಬಿಡ್ಬೇಕಾಗಿತ್ತಲ್ಲಿ. ಆಕ್ಸಿಡೆಂಟ್ ಆಗೋಯ್ತು ಅಂತೇಳಿ ಕೇಸ್ ಮುಚ್ಚಾಕ್ಬೋದಾಗಿತ್ತು. ನೀನು ನೋಡ್ರೆ ಜನಗಳೆಲ್ಲ ದರ್ಶನ ಮಾಡ್ಕೊಳ್ಳಿ ಅಂತ ಬಾಡಿನಲ್ಲೇ ಬಿಟ್ಟು ಬಂದಿದ್ಯಾ. ಅದು ಆ ಟೈಮ್ನಾಗೆ ಕೈ ಕಾಲೇ ಆಡಲಿಲ್ಲ ಅಣ್ಣ, ಅದಕ್ಕೆ ಬಂದೆ. ಬೇರೆ ಯಾವನಾರ ಆಗಿದ್ದರೆ ಏನೋ ಒಂದು ಮಾಡ್ತಿದ್ದೆ, ಆದರೆ ಅವನು ಶಿವ ಹುಡುಗ ಅಲ್ವೇ, ಅದಕ್ಕೆ ಹೊಸಿ. ದನಗಳೇ ಭಾರತವನ್ನು ಶಿವನು ನಮ್ಮನೆ ಕಡೆನೇ ಬರ್ತಾವ್ರೆ. ಏನಮ್ಮೆ ಸ್ವಲ್ಪ ಬಿಸಿನೀರು ಕಾಯಿಸಿಡಿ. ಹೆಣ ನೋಡ್ಕೊಂಡು ಬಂದಮೇಲೆ ಸ್ನಾನ ಮಾಡಬೇಕು. ಮಾಕದ ಮೇಲೆ ಹೊಡೆದಂಗೆ ಹೇಳಿದ್ರಿ ನೋಡಿ, ಅಮ್ಮವ್ರಿಗೆ ಕೇಳಿಸ್ಲಿಲ್ಲ ಅಂತ ಕಾಣಿಸ್ತಿದೆ. ಶಿವು ಏನಾಯ್ತಪ್ಪ? ಯಾಕೆ ಗಾಬರಿ ಆಗಿದೆಯಾ? ನಮ್ಮ ಕೊಡಬಿಗೆ ಏನಾಯ್ತು? ಸಮಾಧಾನ ಮಾಡ್ಕೊ ಮಾವ, ಅಳ್ಬೇಡ. ಒಂದು ಬಂದಿರೋ ವಿಷಯ ಹೇಳ ಮಾವ. ಪಾರ್ವತಿ ಅಳ್ಬೇಡಪ್ಪ, ನೀನು ಅಳ್ಬೇಡ. ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ, ನೀನು ಹತ್ರ ಮನೆಗೆ ಶ್ರೇಯಸ್ಸಲ್ಲ. ಏನಾಯ್ತು ಅಂತ ಹೇಳಿ. ನಮ್ಮ ಗೋಡಂಬಿಗೆ ತಲೆ ಹೊಡೆದು ರಕ್ತ ಸುರಿತೈತೆ ಮಾವ, ರಕ್ತ ಸುರಿತೈತೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಒಳ್ಳೆ ಜನಗಳಿಗೆ ಹುಡುಕೊಂಡು ಕಷ್ಟ ಕೊಡ್ತಿದೀಯಲ್ಲ. ಗೋಡಂಬಿ ಬಂಗಾರದಂತ ಹುಡುಗ, ಅಂಥವ್ರ ಪರಿಸ್ಥಿತಿ ಇಲ್ಲದೇನಂದ್ರೆ ಯಾರೇ ಇಲ್ವಾ ಅಂತ ಅನಿಸ್ತೈತೆ ನನಗೆ. ಮಕ್ಕಳವ ಕಾಪಾಡು ಮಾವ, ಪ್ಲೀಸ್ ಅಳ್ಬೇಡ ಮಾವ. ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಇಂಥ ಸಮಯದಲ್ಲಿ ನಾವು ಧೈರ್ಯವಾಗಿರ್ಬೇಕು ಮಾವ. ಪಾರ್ವತಿ ಬಿಡಮ್ಮ, ಎಷ್ಟು ಬೇಕೋ ಅಷ್ಟೊತ್ತು ಬಿಡಲಿ ಅವನು.
ಇರೋ ನೋವೆಲ್ಲ ಹೇಳ್ಕೊಳ್ಳಿ. ಇಲ್ಲಾಂದರೆ ಗಂಟಲಲ್ಲಿರೋ ನೋವು ಎದೆಗಿಳಿಯುತ್ತೆ. ಆಮೇಲೆ ಆ ನೋವಿಂದ ಹೊರಬರೋದಕ್ಕೆ ಭಾಳ ಕಷ್ಟ, ತುಂಬ ದಿನ ಬೇಕಾಗ್ಬಿಡುತ್ತೆ. ಶಿವು, ಆ ದೇವರು ನಿನ್ನಂಥವನಿಗೆ ಯಾಕೋ ಈ ಥರ ಎಲ್ಲ ಅನ್ಯಾಯ ಮಾಡ್ತಾನೆ? ಇದನ್ನೆಲ್ಲ ನೋಡ್ತಿದ್ರೆ ಯಾಕಾದರೂ ಆ ದೇವರು ನಾವು ಪೂಜೆ ಮಾಡಬೇಕು ಅನಿಸುತ್ತೆ. ಗೋಡಂಬಿನ ನಾನೇ ಕೆಲಸ ಕಲಿಸಿದೆ ಪಾಪ, ನಂಗೋಸ್ಕರ ಇಷ್ಟೊತ್ತಿನಾಗೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ. ಮನೆ ಸೇರ್ಕೊಂಡು ಇಲ್ವೋ ಅಂತ ಫೋನ್ ಮಾಡಿ ಕೇಳಿದಾಗ ಕೊರ್ಕೆ ನಂಗೆ ಹಿಂಗೆ ಹೇಳ್ದು. ಅವನ ಈ ಸ್ಥಿತಿ ನಂಗೆ ನೋಡೋಕ್ಕಾಯ್ತಿಲ್ಲಮ್ಮ, ನೋಡೋಕ್ಕಾಯ್ತಿಲ್ಲ. ಅಯ್ಯೋ ಶಿವನೇ, ನಮ್ಮ ಶಿವಣ್ಣಿಗೆ ಜೀವಕ್ಕೆ ಜೀವ ಆಗಿದ್ದ ಅಂಥವನಿಗೆ ಹಿಂಗಾಗೋಯ್ತಲ್ಲ. ಹಿಂಗೆಲ್ಲ ಆಗಬಾರ್ದಾಗಿತ್ತು. ಜೀವಕ್ಕೆ ಜೀವ ಕೊಡೋ ಒಂದು ಜೀವನೇ ಹೊಟ್ಟೋದ್ರೆ ಆ ನೋವು ಯಾರಿಗೆ ತಡ್ಕೊಳಕ್ಕಾಗತ್ತೆ ಹೇಳು? ಮಾವು ಹಿಂಗೆಲ್ಲ ಮಾತಾಡ್ಬೇಡಿ ಮಾವ, ಗೋಡಂಬಿಗೆ ಜೀವ ಐತೆ. ಅಯ್ಯಯ್ಯೋ, ನಮ್ಮ ಚಿಕ್ಕ ದೊರೆ ಕತೆ ಮುಗೀತಲ್ಲಪ್ಪ. ಈಗಲೇ ಹೋಗಿ ಈ ವಿಷಯ ತಿಳಿಸ್ಬೇಕು. ಅಪ್ಪ, ನಾವಿನ್ನೂ ವಿಷಯನೇ ಹೇಳಿಲ್ಲ ನಿನಗೆ. ಅಷ್ಟರಲ್ಲಿ ಗೋಡಂಬಿ ಹಣ್ಣಕ್ಕೆ ಜೀವ ಹೋಗಿದೆ ಅಂತ ಹೇಗೆ ಹೇಳ್ದೆ? ಹೊರಸು, ಆ ಶಿವ ನನ್ನ ಮಗ ಜುಜುಬಿ ದಿನಸಿ ಅಂಗಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾರ್ಕೊಂಡು ಒಂದು 5 ರೂಪಾಯಿ ಸಂಪಾದನೆ ಮಾಡ್ತವನೆ. ಅಂಥವನಿಗೆ ನಾವು ಹೆದರಂಗೆ ಆಯ್ತಲ್ಲ. ಅಂಥ ಶಕ್ತಿ ಏನೈತ್ಲ ಅಂತಾವ? ಪಾರ್ವತಿ ನೋಡಿದ್ದೆ ಅಲ್ಲ ಪೊರ್ಕೆನ? ಲೈ ಬಾವಾ, ಇಷ್ಟಕ್ಕೆ ಹೊಸ ಪರ್ಕೆ ತಗೊಂಡು ಕಸ ಗುಡಿಸಿದ್ರು ಸೌದಾಗಿರತ್ಕಲ್ಲ. ನೀನಿನ್ನೂ ಹಳೆ ಪರ್ಕೆ ವಿಷಯ ಮುಡ್ಲೇ ಇಲ್ವಲ್ಲಿ. ಲೋ ಪರ್ಸು, ನನಗಂತೂ ಸಾಕಾಗೋಗ್ಬಿಟ್ಟೈತಕ್ಕಲ್ಲ. ಪರ್ಕೆಯಿಂದ ಓಡಿಸ್ಕೊಂಡಿದ್ದಕ್ಕೆ ಪದೇ ಪದೇ ಪರ್ಕೆನ ಇಟ್ಕೊಂಡೇ ಓಡಾಡ್ತಿರ್ತಾನೆ. ಇನ್ನೇನಾದ್ರೂ ಅಪ್ಪಿತಪ್ಪಿ ಕೆರೆದಲ್ಲಿ ಪಟ ಅಂತ ಹೊಡ್ಸ್ಕೊಂಡ್ಬಿಟ್ಟಿದ್ರೆ ಸೋಪಿನ ಥರ ಮೈಗೆಲ್ಲ ಉಜ್ಕೊಂಡ್ಬಿಟ್ಟಿರೋನು. ಗುಡಿಗೌಡ್ರೆ, ಏನೋ ಒಂದು ಮಾಡುಮ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಅಪ್ಪಯ್ಯ ನೋಡ್ಕೊತಾರೆ. ಚಿಕ್ಕದೊರೆ, ಶಿವನು ಪಾರ್ವತಿನೂ ಮನೆಗೆ ಬಂದವ್ರೆ. ಯಾವುದೋ ಕೆಟ್ಟ ವಿಚಾರ ತಂದವ್ರೆ. ಏನದು? ಗೋಡಂಬಿ ಇನ್ನೂ ಸತ್ತಿಲ್ವಂತೆ, ಬದುಕವನಂತೆ. ತಡ್ಗಳ್ತಾವ ಏನೋ ಮಾತಾಡೋಕ್ಕೆ ಅಂತ ಬಂದವ್ರೆ ಅನ್ನಿಸ್ತೈತೆ. ಲವ್ ಚಿತ್ರಿ, ನಿಜ ಹೇಳ್ತಿದ್ದಿಲ್ಲ? ನಮ್ಮ ಅವನಾಣೆಗೂ ಅದಕ್ಕೆ ಎದೆಯ ಹಿಡ್ಕೊಂಡು ಒಂದೇ ಉಸಿರಾಗೆ ನಿಮ್ಗೆ ವಿಚಾರ ತಿಳಿಸೋಣ ಅಂತ ಓಡ್ ಬಂದೀವ್ನಿ. ಪರ್ಸು ಸತ್ತವನೇ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಬದುಕೋನೆ ಅಂತ ಹೇಳ್ತಾರೆ. ಮುಗೀತಕ್ಕಲ್ಲ, ಕತೆ ಮುಗೀತು. ಬಾವಾ, ಆ ಗೋಡಂಬಿ ಸತ್ಯನ ಹೇಳ್ತಾನಕ್ಕಲ್ಲ, ಈಟೊತ್ತು ಗಂಟ ಸತ್ತವನಿ ಅಂತ ಆರಾಮಾಗಿದ್ವಿ. ಈಗೆಲ್ಲ ಮಾಡೋದು ಬಾವಾ? ಪರ್ಸು ಹೋಗ್ಲಾ, ಅದೇನು ಹೇಳ್ತಾರೆ ಅಂತ ಕೇಳಿಸ್ಕ. ಲೇ, ಇನ್ನೊಂದು ಜಪ್ತಿಲಿಟ್ಕ, ಎದುರುಗಡೆ ಹೋಗಿ ನಿಂತ್ಕೋಬೇಡ, ಮರೆಯಲ್ಲಿ ಹೋಗಿ ನಿಂತ್ಕೊಂಡು ಕೇಳಿಸ್ಕ. ಸರಿ ಗೌಡ್ರೆ, ನಾನು ನಿಮಗೆ ಆಮೇಲೆ ಮಾಡ್ತೀನಿ. ಈ ನನ್ನ ಮಗ ಪರ್ಸು ಕುಡಿದ್ಗಂದಲ್ಲಿ ಕೊಲೆ ಮಾಡಿ ಬಂದವನೆ. ಅವನ ಜೊತೆಗಿರೋಲ್ಲ ಎಳಸ್ ನನ್ನ ಮಕ್ಕಳು, ಅವ್ರು ಉಸುರು ನಿಂತೋತು ಅಂತ ಹೇಳಿದ್ರಂತೆ, ಇವನು ನಂಬ್ಕೊಂಬಿಟ್ನಂತೆ. ಬಾ 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 ನೋಡ್ಲಾ, ಇವನನ್ನು ಇಟ್ಕೊಂಡು ನಾವು ಶಿವನಿಗೆ ಸ್ಕೆಚ್ ಹಾಕೊಂಡಿದ್ದೀವಿ. ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಆದರೆ ಅವ್ನು ನಮ್ಮನ್ನು ಹೋಮಕ್ಕೆ ಹಾಕಿ ತುಪ್ಪ ಸುರಿದು ಬಿಡ್ತಾನೆ ನಮ್ಮ ಯಾಕೆ. 4 ಜನ ಸೇರ್ಕೊಂಡು ಅವ್ರಿಗೊಂದು ಗತಿ ಕಾಣಿಸ್ತೀವಿ ಅಂತಂದರೆ ಒಂದು ವಿಕೆಟ್ ಡಮರ್ ಆಯ್ತಲ್ಲಡ. ಬಾವಾ, ನೀನೇ ಜೈಲಿಗೆ ಹೋದ್ರೆ ನನಗೆ ಪಾರ್ವತಿ ಹೆಂಗ್ಲ ಸಿಗ್ತಾಳೆ? ನನ್ನ ಮಗನೇ, ಮೊಮ್ಮಗಳಿಗೆ ಬಟ್ಟೆ ಚಿಂತೆ ಆದರೆ ಅಜ್ಜಿಗೆ ಬೆಟ್ಟ ಚಿಂತೆ ಅಂತೆ. ಕರ್ಮ ನಂದು. ಹೇಳಪ್ಪ, ನಾವಿನ್ನೂ ಏನೂ ಹೇಳೇ ಇಲ್ಲ. ಆಗಲೇ ನೀನು ಜೀವ ಹೋಗಿದೆ ಅಂತ ಹೆಂಗೆ ಡಿಸೈಡ್ ಮಾಡ್ದೆ? ಹೇಳಪ್ಪ, ನಿಮ್ಮನ್ನೇ ಕೇಳ್ತಿರೋದು. ಚಿಕ್ಕದೊರೆ, ನಿಮ್ಮ ತಂಗಿಯವರು ಹಿಡಿಬಿಟ್ರಲ್ಲ ಜಾಡ, ಮುಂದೇನು ಕತೆ? ಇಂಥವಳು ತಂಗಿಯಾಗಿ ಹುಡ್ತಾಳೆ ಅಂತ ಗೊತ್ತಿದ್ರೆ
ಚಿಕ್ಕ ವಯಸ್ಸಲ್ಲೇ ಆಟ ಆಡ್ಬೇಕಾದ್ರೆ ಬಾವಿಗೆ ತಳ್ಬಿಡ್ತಾ ಇದ್ದೆ ಕಲ. ಮಕ್ಕಳಮ್ಮ ನಿನ್ನ ದಯ ದೊಡ್ಡದು ಕಣಮ್ಮ, ನಿನ್ನ ದಯ ದೊಡ್ಡದು. ಅದು ನೀವಿಬ್ಬರು ಬಂದು ರಕ್ತ ಸೋರ್ತಿದೆ ಅಂದ್ರಲ್ಲ, ಆಗ ಪ್ರಾಣ ಹೊಟ್ಟೋಯ್ತೇನೋ ಅಂತ ಅಂದ್ಕೊಂಡೆ. ಆದರೆ ಕಲ್ತವ್ರಿಗಿಂತ ನುರ್ತವ್ರು ಜಾಣರು ಅಂತಾರಲ್ಲ, ಹಾಗೆ ನೀನು ಡಾಕ್ಟ್ರ್ ಅಲ್ವಾ, ನಿನಗೆ ಸರಿಯಾಗಿ ಗೊತ್ತಾಗುತ್ತೆ. ನೀನು ಹೇಳಿದ್ಮೇಲೆ ಈಗ ಸಮಾಧಾನ ಆಯಿತು. ದೇವ್ರು ಕಾಪಾಡ್ಬಿಟ್ಟ. ಶಿವು, ನಿನ್ನ ಸ್ನೇಹ ದೊಡ್ಡದು ಕಣೋ, ನಿನ್ನ ಸ್ನೇಹ ದೊಡ್ಡದು. ಅದಕ್ಕೆ ಗೋಡಂಬಿನ ಉಳಿಸ್ಕೊಂಬಿಟ್ಟೆ. ಛತ್ರಿ, ಜೀವ ಉಳ್ದೈತೆ ಅಂದರೆ ಅವನೇನಾರು ಎದ್ದಿ ಬಾಯಿ ಬಿಟ್ಬಿಟ್ರೆ ಕೈ ಕಾಲ ನಡತೈತೆ ಕಲ. ಏನಾದರೂ ಮಾತಾಡಿದ್ನಾ ಗೋಡಂಬಿ? ಇಲ್ಕಂಡ್ ಮಾವ, ಜೀವ ವಿಲವಿಲ ಅಂತ ಒದ್ದಾಡ್ತೈತೆ. ಅವನ್ನ ಬಿರ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಮಾವ. ನಿಮ್ಮ ಕಾಲು ಹಿಡ್ಕೊತೀನಿ, ನಿಮ್ಮ ಕಾರ್ ಕೊಡಿ ಮಾವ. ಹೆಂಗಾನ ಕರ್ಕೊಂಡು ಹೋಗಿ ಅವ್ನ ಜೀವ ಉಳಿಸ್ಕೊತೀನಿ ಮಾವ, ಅವ್ನ ಜೀವ ಉಳಿಸ್ಕೊತೀನಿ. ಕಾರ್ ಕೊಡಿ ಮಾವ, ಉಳಿಸ್ಕೊತೀನಿ. ದೊರೆ, ಅವನ ಜೀವ ಉಳಿದ್ರೆ ನಿಮ್ಮ ಜೀವಕ್ಕೆ ಕೂತ್ ಬರ್ತದಲ್ಲ. ದಣಿಗಳದೇ ಹೇಳ್ತಾ ಇರೋದು. ಕಾರೇನೋ ಶಿವು? ಹೇಳಿ ಮೇಲೆ ನೋಡು. ಆ ಭಗವಂತ ಯಾಕೋ ನಮಗೆ ಇಂಥ ಶಿಕ್ಷೆ ಕೊಡ್ತಾನೆ? ಕಿರ್ದಾಗ ಬಿತ್ತಿ ಹಿರಿದಾಗ ಬೆಳಿಬೇಕು ಅನ್ನುವಾಗ ಎಲ್ಲ ಮುರ್ಕೊಂಡು ಹೋಗ್ತಾನೆ. ದೇವ್ರೇ ದೇವ್ರೇ. ಸಾಕು ಮಾವ, ಅಂಥದ್ದೇನಾಯ್ತು ಮಾವ? ಕಾರು ನೀನು ಕೊಡ್ಬೋದು ಕಣೋ, ಕೊಡಬೇಕಾಗಿತ್ತು. ಕಾರು ಅದೇನೋ ಕೆಟ್ಟೋಗಿ ಸ್ಟಾರ್ಟೇ ಆಗ್ತಿಲ್ಲ ಕಣೋ. ನಿನ್ನೆಯಿಂದ ಭಾಳ ಪ್ರಯತ್ನ ಪಡ್ತಿದ್ದೀವಿ. ಮೆಕ್ಯಾನಿಕ್ ಕರ್ಸೋಣ ಅಂದರೆ ಫೋನ್ ಮಾಡಿದ್ದೆ. ಅವನು ಇವತ್ತು ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಅಂತಿದ್ದಾನೆ. ಏನು ಮಾಡೋದು ಮಾವ? ಪರ್ಸೋದು ಇನ್ನೊಂದು ಗಾಡಿ ಐತಲ್ಲ ಮಾವ, ಆ ಗಾಡಿ ಕಳ್ಸ್ಕೊಡ್ ಮಾವ. ಅಯ್ಯೋ, ಅದನ್ನು ಸರ್ವೀಸು ಕೊಟ್ಟು ವಾರ ಆಯಿತು ಕಣೋ. ಅದೇನೋ ಸ್ಪೇರ್ ಪಾರ್ಟ್ ಸಿಗ್ತಿಲ್ಲ ಅಂತ ಇನ್ನೂ ಒಂದು ವಾರ ಆಗುತ್ತಂತೆ ಕೊಡೋದಕ್ಕೆ. ದೇವ್ರೇ, ಯಾವತ್ತು ಶಿವು ಏನು ಕೇಳ್ದೇವ್ರೋನು ಇವತ್ತು ಕಾರ್ ಕೇಳ್ತಿದ್ದಾರೆ. ಅವನಿಗೊಂದು ಸಣ್ಣ ಸಹಾಯ ಮಾಡೋಕ್ಕಾಗ್ತಿಲ್ವಲ್ಲ. ಏನು ಮಾಡಲಿಲ್ಲ. ಓ ಮಕ್ಕಳಪ್ಪ, ಚಿರವಾಯ್ತು ಪರೀಕ್ಷೆ. ಅವನು ನೀವು ಅಳ್ಬೇಡ ಮಾವ, ನಿಮ್ಮ ಕಣ್ಣಲ್ಲಿ ನೀರು ನನ್ನ ಕೈಲಿ ನೋಡಕ್ ಹಾಕಿ. ಮಾವ ಕಾರ್ ಸಿಗಲ್ಲ ಅಂತ ಗೊತ್ತಾಯ್ತಲ್ವಾ? ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಗೋಡಂಬಿ ಅಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಬಾ. ನಾ ಬರ್ತೀನಿ ಮಾವ, ನೀವು ಸಮಾನ ತಗೊಳ್ಳಿ ಮಾವ. ಬಾ. ಅಪಾಯ. ಮುಚ್ಚು ಬಾಯ್. ಸತ್ತವನು ಎದ್ದು ಕೂತಿದ್ದಾನೆ. ಅವನು ಇನ್ನೂ ಜೀವ ಉಳಿದಿದೆ ಅಂತ ಇವರಿಬ್ಬರು ಬಂದು ಹೇಳ್ತಿದ್ದಾರೆ. ಶಿವು ಪಾರ್ವತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಿನ್ನ ಪುಣ್ಯ ಯಾವ ಮಗ್ಲಲ್ಲಿದ್ದಿದೆಯೋ ಇವತ್ತು. ಅವನಿನ್ನೂ ಬಾಯಿ ಬಿಡ್ತಿಲ್ಲ. ಅವನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವನೇನ ಉಳಿದ್ಬಿಟ್ರೆ ಆಮೇಲೆ ನಿನ್ನ ಕತೆ ಅಷ್ಟೇ. ಏನು ಮಾಡ್ತೀಯಾ? ಅಪಾಯ, ಏನು ಮಾಡಬೇಕೋ ಗೊತ್ತಾಯ್ತಿಲ್ಲ. ಇನ್ನೂ ಮಾತಾಡ್ತಿಲ್ಲಂತೆ. ಅವನು ಮಾತಾಡೋದೇ ಬೇಕಿಲ್ಲ. ಇದಕ್ಕೆಲ್ಲ ಯಾರು ಕಾರಣ, ಹೇಗಾಯಿತು ಅಂತ ಕೇಳಿದರೆ ಅವನು ನಿನ್ನ ಕಡೆ ಕೈ ತೋರಿಸಿದ್ರು ಸಾಕು, ಶಿವು ನಿನ್ನಲ್ಲೇ ಸಿಗದಾಕ್ಬಿಡ್ತಾನೆ. ದಣಿ, ಸಿಕ್ಕಿದರೆ ಜೀವ ಉಳಿಸ್ಬೇಕು. ನಿಮ್ಮ ತಲೆಯಾಗೆ ಏನಾರ ಐಡಿಯಾ ಇರ್ತದಲ್ಲ, ಒಸಿ ಹೇಳಿ. ಈಗ ಪರ್ಶು ಉಳಿಬೇಕು ಅಂದರೆ ಗೋಡಂಬಿ ಸಾಯಬೇಕು. ಗೋಡಂಬಿ ಸಾಯಬೇಕು ಅಂದರೆ ಅವನ್ನ ಆಸ್ಪತ್ರೆಗೆ ಸೇರಿಸೋದನ್ನು ತಡ ಮಾಡಬೇಕು. ಆಗ ತಡ ಮಾಡೋದಕ್ಕೆ ನಾವು ಶಿವು ಪಾರ್ವತಿನ ಆಸ್ಪತ್ರೆಗೆ ಹೋಗೋದು ತಡಿಬೇಕು. ಅಂದರೆ ಅದರ ಅರ್ಥ ನಿಧಾನವೇ ಪ್ರಧಾನ ಅಲ್ವಾ? ಅಷ್ಟು ಮಾಡಿ
ಅಣ್ಣ ಕೊಡಬಿ 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 ಅಣ್ಣ ಕಾರ್ ತರ್ಲಿಲ್ವಾ? ಇಲ್ಲ ಕುರ್ಕೇಣ, ಗಾಡಿ ಕೆಟ್ಟೋಗಿದೆಯಂತೆ. ಅಯ್ಯೋ ದೇವ್ರೆ, ಇವಾಗ ಏನಣ್ಣ ಮಾಡೋದು? ಕೊಡಬಿ ಗೇರ್ ಹಾಕಿರಕ್ಕಲ್ಲ ಮಾವ. ಅಲ್ಟ ಕೂತ್ರೆ ಆಗಲ್ಲ ಮಾವ, ನಾವು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು. ಬರೀ ಹೆಂಗ್ ಬರೋ ಹೋಗೋದು? ಅವ ನಮ್ಮ ಸ್ಕೂಟ್ರಲ್ಲೇ ಹೋಗೋಣ ಬಾ. ಇದ್ರಾಗ ಬರೋ ಮಾವ, ಅವಕಾಶ ಸಿಗದೆ ಹೋದಾಗ ಅನಿವಾರ್ಯತೆಗೆ ಯಾವ್ದು ಸಿಗುತ್ತೋ ಅವಕಾಶ ಕಲ್ಪಿಸ್ಕೋಬೇಕು ಮಾವ. ನೀನು ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ಕರ್ಕೋಣ. ಗಾಡಿ ಸ್ಟಾರ್ಟ್ ಮಾಡು. ನಡ್ರಿ ನೀವು ಬನ್ನಿ. ನಾ ಬರ್ತೀನಿ ನಡ್ರಿ. ಏನಾಯ್ತು? ಹೋಯ್ತಾ ಜೀವ? ಇನ್ನು ಇಲ್ಲ ಒದ್ದಾಡ್ತಿದೀಯಾ? ಅಪ್ಪಯ್ಯ ಕರ್ಕೊಂಡು ಹೋಗ್ಬಿಟ್ರಪ್ಪಯ್ಯ. ಯಾರೋ ಗಾಡಿ ಕೊಟ್ಟಿದ್ದು? ಅಯ್ಯೋ, ಅವನ ಗಾಡಿಗೆ ಕರ್ಕೊಂಡು ಹೊಂಟು. ಪಾರ್ವತಿದೆ, ಅವಳು ಕಾಗೆನ ಗೂಬೆ ಮಾಡ್ತಾಳೆ, ಗೂಬೆನ ಗೊಂಬೆನೂ ಮಾಡ್ತಾಳೆ. ಈಗ ಸದ್ಯಕ್ಕೆ ಅವ್ನ ಕೈ ಕಾಲು ಮೈಯೆಲ್ಲ ತಣ್ಣಗಾಗೋಗಿದೆ, ಅದೇ ಖುಷಿ ಸುದ್ದಿ. ಸತ್ತೋಗಿದ್ದಾನೆ ಅನ್ಕೊಂಡವನು ಬದುಕಿದ್ದಾನೆ, ಬದುಕಿರೋನು ಎದ್ದು ನಿಜ ಹೇಳಲ್ಲ ಅಂತೇನೋ ಗ್ಯಾರಂಟಿ? ಏ ಪರಶು, ನೀನು ಉಳ್ಕೋಬೇಕು ಅಂದರೆ ಅವನು ಸಾಯ್ಬೇಕು. ಅವ್ರು ಹೋಗೋ ದಾರಿಗೆ ಎಲ್ಲ ಅಡೆತಡೆ ಒಡ್ಡು. ಆದರೆ ಎಚ್ಚರ, ಆ ಹುಡುಗರು ಯಾರು ನಮ್ಮ ಮಾರಿ ಗುಡಿಯವರಾಗಿರಬಾರ್ದು, ಗೊತ್ತಾಯ್ತಾ? ಅಪ್ಪಯ್ಯ ನೀನೇನು ತಲೆ ಕೆಡ್ಸ್ಕೊಬೇಡ. ನನ್ನ ಕುಚ್ಚಿರೋನ್ನ ಸೌಮೇಗೌಡ, ಅವ್ನಿಗೆ ಹೇಳಿ ಮಾಸ್ತಿ ಕೊಪ್ಪಳಿಂದ ಹುಡುಗರನ್ನ ಕರೆಸ್ತೀನಿ. ಆ ಗೋಡಂಬಿ ಸತ್ತ ಅನ್ಕೋಪಯ್ಯ, ಸತ್ತ ಅನ್ಕೋ. ಅದೇನು ಮಾಡ್ತೀಯೋ ನೋಡ್ತೀನಿ ನಾನು. ಏನಾಯ್ತು ಮಾವ? ಇಲ್ಲಿ ಬರೋ, ಹಿಡ್ಕೊಳ್ಳ ಹಿಡ್ಕೊಳ್ಳ, ಕಲ್ಲಾಕ. ಏಯ್, ಏನೋ ಕಲ್ ಕದೀತಾ ಇದೆಯಾ? ಇಲ್ಲ ಕಾರಣ, ಅಲ್ಲಿ ನೋಡ ನಮ್ಮ ಹುಡುಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾವನೆ. ಅವನ ಬಿರ್ನೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಆದ್ರೆ ಇಲ್ಲಿ ಯಾರೋ ಕಲ್ಲು ಹಾಕೋಣ, ಅದಕ್ಕೆ ಜರುಗಿಸ್ತಿದ್ದೆ ಆಟ್ಯ. ಅಣ್ಣ ಬಿರ್ನೆ ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಜೀವ ಹೊಂಟೋಯ್ತದೆ. ಯಾರ ಸತ್ರ ನಮಗೇನೋ ಲಾಭ? ನಮಗೆ ಬೇಕಾಗಿರೋದು ಹಣ ಮತ್ತೆ ಚಿನ್ನ. ಹೇಗೆ ಏನೇನಿತ್ತ ತೆಗಿಯೋ. ಅಣ್ಣ ನಿಮಗೆ ದಪ್ಪಯ್ಯ ಅಂತೀನ ಅಣ್ಣ, ಆಸ್ಪತ್ರೆಗೆ ಹೋಗ್ಬೇಕಣ್ಣ, ಮುಟ್ಕೊಟ್ಬಿಡಿ. ಒಂದು ಜೀವ ಉಳಿಸ್ಬೇಕಣ್ಣ, ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಬರ್ತೀನಿ, ನಿಮ್ಗೆ ಏನು ಬೇಕೋ ಅದನ್ನ ನಾ ಮಾಡ್ಕೊಡ್ತೀನಿ. ಅಣ್ಣ ಒಂದು ಜೀವ ಉಳಿಸ್ಬೇಕಣ್ಣ. ಪುಣ್ಯ ಕೋಟಿ ಗೋವಿನ ಕತೆ ಹೇಳ್ತಾ ಇದೀಯಾ? ನೀನು ಆಮೇಲೆ ತಂದು ಕೊಡ್ತೀನಿ ಅಂದ್ರೆ ಅದನ್ನ ನಾವೆಲ್ಲ ನಂಬೇಕಾ? ಅಣ್ಣ ಕೊಡ್ತೀವಣ್ಣ, ಆದ್ರೆ ನೀವು ಅನ್ಕೊಂಡಂಗೆ ನಮ್ಮ ತವ ಏನೂ ಇಲ್ಲಣ್ಣ. ಆ ಗಾಡಿ ಒಂದು ಬಿಟ್ರೆ ನಮ್ಮ ತವ ಏನೂ ಇಲ್ಲಣ್ಣ, ಏನೂ ಇಲ್ಲ. ಹೋಗೋ, ಅವ್ನ ಹೆಂಡತಿ ಹತ್ರ ಏನೇನೈತೆ ಒಡವೆ ಚಿನ್ನ ಎಲ್ಲ ಕಿತ್ಕೊ ಬರಗೋ. ಏಯ್, ಏನೋ ಮುಖ ನೋಡ್ತೀಯ? ಹೋಗೋ. ಅಮ್ಮ,
ಕಾಯಕ್ಕಾಗಲ್ಲ. ಮಕ್ಕಳಮ್ಮ, ಮನೆ ಉಳಿಸ್ಕೊಡ್ತೇವೆ ನೀನು. ಮನೆ ಹೊಡ್ಕೊಂಡು ಜೀವ ಉಳಿಸೋದಕ್ಕೆ ಏನಾದರೂ ಒಂದು ದಾರಿ ತೋರ್ಸಮ್ಮ.